ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರ ಪ್ರೇರಣಾದಾಯಕ ಮಾತುಗಳು. ಮಕ್ಕಳೇ, ಜೀವನ ಒಂದು ಯುದ್ಧ ಭೂಮಿ. ಇಲ್ಲಿ ಸಾಧನೆಗೆ ಧೈರ್ಯವಿರಬೇಕು, ಬುದ್ಧಿಮತ್ತಿರಬೇಕು ಮತ್ತು ಶ್ರದ್ಧೆ ಇರಬೇಕು. ಭಯದಿಂದ ದೂರ ಇರಿ, ಯುದ್ಧದಿಂದ ಹಿಂದೆ ಸರಿಯಬೇಡಿ. ನಿನ್ನ ಕರ್ತವ್ಯವನ್ನು ನಿಭಾಯಿಸು, ಫಲದ ಬಗ್ಗೆ ಚಿಂತೆ ಮಾಡಬೇಡ. ಕರ್ಮೇನು ವಾಸ್ತಿ ಕಾರಸ್ತ್ಯ ಮಾ ಫಲೇಸು ಕದಾಚಂದನ. ನಿನ್ನ ಕರ್ತವ್ಯದ ಮೇಲೆ ನಿನಗೆ ಹಕ್ಕು ಇದೆ, ಫಲದ ಮೇಲೆ ಅಲ್ಲ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ನಿನ್ನೊಳಗೆ ಶಕ್ತಿ ಇದೆ, ಆ ಶಕ್ತಿಯನ್ನು ನಂಬು. ಯಶಸ್ಸು ನಿಧಾನವಾಗಬಹುದು, ಆದರೆ ಅದು ಖಚಿತವಾಗಿದೆ. ಯುದ್ಧದಿಂದ ಓಡುವುದು ಧೈರ್ಯವಲ್ಲ, ನಿನ್ನ ಭಯದ ಎದುರು ನಿಲ್ಲುವುದು ಅದು ಧೈರ್ಯ. ಅನ್ಯಾಯವನ್ನು ಸಹಿಸಬೇಡ, ಸತ್ಯಕ್ಕೆ ಬೆಂಬಲ ನಿಲ್ಲು. ನಿನ್ನ ಹೃದಯ ಶುದ್ಧವಾಗಿರಲಿ, ನಿನ್ನ ಮನಸ್ಸು ಶಾಂತವಾಗಿರಲಿ. ಹೇಗೆಂದರೆ ಯೋಗ ಕರ್ಮೇಸು ಕೌಶಲ್ಯಂ, ಕೆಲಸದಲ್ಲಿ ನಿಪುಣತೆ ಅದೇ ಯೋಗ. ಅಂತಿಮವಾಗಿ ಜೀವನದಲ್ಲಿ ಏನೋ ಕಳೆದುಕೊಂಡರೂ ಚಿಂತೆ ಬೇಡ, ಏನು ಪಡೆದೇ ಹೋಗಿದೆ ಎಂಬುದರಲ್ಲಿದೆ. ನಾವೇನು ಕಲಿತೆವು ಎಂಬುದು ನೋಡಿ. ನಿನ್ನ ಶ್ರದ್ಧೆ ಶಕ್ತಿ ನಿನ್ನನ್ನು ಎಲ್ಲಿಗೆ ಬೇಕಾದರೂ ತಲುಪಿಸಬಹುದು. ನೀನು ನಿನ್ನೊಳಗಿನ ಕೃಷ್ಣನನ್ನು ನಂಬು, ನಿನ್ನ ಧರ್ಮವನ್ನು ನಿರ್ವಹಿಸು. ಜಯ ನಿಶ್ಚಿತವಾದದ್ದು. ನಿನ್ನ ಕೆಲಸದ ಮೇಲೆ ಮನಸ್ಸು ಇಡು, ಫಲದ ಮೇಲೆ ಅಲ್ಲ. ಮನಸ್ಸು ಎಲ್ಲವನ್ನು ರೂಪಿಸುತ್ತದೆ. ಅದು ನರಕವನ್ನು ಸ್ವರ್ಗವನ್ನಾಗಿಸಬಹುದು, ಸ್ವರ್ಗವನ್ನು ನರಕನಾಗಿಸಬಹುದು. ನೀನು ಕರ್ತವ್ಯ ಮಾಡಲು ಹಕ್ಕು ಹೊಂದಿದ್ದೀಯೇ ಹೊರತು ಫಲಕ್ಕೆ ಅಲ್ಲ. ವ್ಯಕ್ತಿಯು ತನ್ನ ನಂಬಿಕೆಯ ಆಧಾರವಾಗಿಯೇ ರೂಪುಗೊಳ್ಳುತ್ತಾನೆ. ಅವರು ಹೇಗೆ ನಂಬುತ್ತಾರೋ ಹಾಗೆ ಆಗುತ್ತದೆ. ಅಹಂಕಾರದಿಂದ ಬೇರ್ಪಡಿಸಿದ ಮುಕ್ತನಾಗು, ವೈದಿಕ ಇಚ್ಛೆಗೆ ಶರಣಾಗು. ಶಾಂತಿ, ವಿನಯ, ಮೌನ, ಆತ್ಮನಿಗ್ರಹ ಇವು ಮನಸ್ಸಿನ ಶಿಸ್ತುಗಳು. ಕ್ರಿಯೆಯಲ್ಲಿ ಅಕ್ರಿಯೆ ಮತ್ತು ಅಕ್ರಿಯೆಯಲ್ಲಿ ಕ್ರಿಯೆಯನ್ನು ನೋಡುವನು ಮನುಷ್ಯರಲ್ಲಿ ಜ್ಞಾನಿಯಾದವನು. ಮಾನವನಿಗೆ ಅವನ ತಾನೇ ಗೆಳೆಯನು ಮತ್ತು ಅವನ ತಾನೇ ಶತ್ರುವಾಗಬಹುದು. ನಡೆದದ್ದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ, ನಡೆದಿರುವುದು ಒಳ್ಳೆಯದಕ್ಕೆ ಆಗುತ್ತದೆ, ನಡೆಯಲಿರುವುದು ಸಹ ಒಳ್ಳೆಯದಕ್ಕೆ ಆಗಲಿ. ಬಾಂಧವ್ಯವಿಲ್ಲದ ನಿನ್ನ ಕರ್ತವ್ಯ ಮಾಡು. ಇದೇ ಆತ್ಮಕ್ಕೆ ಮುಕ್ತಿಯ ಮಾರ್ಗ. ಬದಲಾವಣೆ ಎಂಬುದು ಈ ಬ್ರಹ್ಮಾಂಡದ ನಿಯಮ. ಶಾಶ್ವತ ಎಂಬುದು ಇಲ್ಲ. ಎಲ್ಲ ಕ್ರಿಯೆಯನ್ನು ನಿನ್ನಲ್ಲಿ ಅರ್ಪಿಸಿ, ಆಸೆಗಳಿಲ್ಲದೆ ಏಕಚಿತ್ತದಿಂದ ಶರಣಾಗು. ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಿದ ಪ್ರಾರ್ಥನೆ ಎಷ್ಟೇ ಸಣ್ಣ ಸಹಾಯವಾದರೂ ಅದ್ಭುತ ಫಲವನ್ನು ತರಬಹುದು. ನಾವು ಎಷ್ಟೇ ಇಲ್ಲ ಎಂದು ಯೋಚಿಸುವುದಕ್ಕಿಂತ ಇರುವುದರಲ್ಲಿ ನಂಬಿಕೆ ಇಡೋಣ. ದೇವರು ಆ ನಂಬಿಕೆಯನ್ನು ಸಾರ್ಥಕಗೊಳಿಸುತ್ತಾನೆ. ಹೀಗೆ ಶ್ರೀಕೃಷ್ಣ ಅವರನ್ನು ಹೇಳಿದ ಸ್ಫೂರ್ತಿದಾಯಕ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಖವಾಗಿರೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.